ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು SBI ATM ಕಾರ್ಡ್ನ ಒಂದು ಪಿನ್ ಅನ್ನು ಮರ್ತೋದ್ರೆ ನಾವು ಫೋನ್ ಮೂಲಕ ಯಾವ ರೀತಿ ಅದನ್ನು ರಿಸೆಟ್ ಮಾಡ್ಕೋಬಹುದು ಅಥವಾ ಚೇಂಜ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ. ಇಲ್ಲಿ ನಾನು ಯೋನೋ ಆ್ಯಪ್ನಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಯೋನೋ ಆ್ಯಪ್ನಲ್ಲಿ ನಾವು ಪಿನ್ ಅನ್ನು ಮರ್ತೋದ್ರೆ ರಿಸೆಟ್ ಮಾಡ್ಕೋಬಹುದು ಅಥವಾ ಹೊಸ ATM ಇದ್ರೆ ನಾವು ಆಕ್ಟಿವೇಶನ್ ಕೂಡ ಮಾಡ್ಕೋಬಹುದು. ಇಲ್ಲಿ ಹಲವಾರು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಬ್ಲಾಕ್ ಮಾಡ್ಬೋದು, ಇನ್ನೂ ಹಲವಾರು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಯೋನೋ SBI ಆ್ಯಪ್ನ ಓಪನ್ ಮಾಡ್ತೀನಿ. ನಾವು ಯಾವುದೇ ಬ್ರಾಂಚ್ಗೆ ಹೋಗದೆ ನಾವು ಫೋನ್ ಮೂಲಕನೇ ಚೇಂಜ್ ಮಾಡ್ಕೋಬೋದು. ನಿಮ್ಮ ಹತ್ರ ಯೋನೋ SBI ಆ್ಯಪ್ ಅನ್ನೋದು ಆ್ಯಕ್ಟಿವೇಟ್ ಇದ್ದರೆ ನೋಡಿ. ಯೋನೋ ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ನಾನು ನನ್ನ ಒಂದು ಲಾಗಿನ್ ಪಿನ್ನನ್ನು ಹಾಕಿಬಿಟ್ಟು ಲಾಗಿನ್ ಮಾಡ್ತೀನಿ. ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು. ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ಕಾರ್ಡ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕಾರ್ಡ್ಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೈ ಡೆಬಿಟ್ ಕಾರ್ಡ್ಸ್ ಅಂತ ಇಲ್ಲಿ ನೋಡ್ಬೋದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಮ್ಮ ಒಂದು ಆಕ್ಟಿವೇಟ್ ಇರುವಂಥ ಡೆಬಿಟ್ ಕಾರ್ಡ್ಗಳು ಅಥವಾ ATM ಕಾರ್ಡ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕಾರ್ಡ್ನ ನಾವು ಪಿನ್ ಚೇಂಜ್ ಮಾಡ್ಕೋಬೇಕು ಅಂದರೆ ಕೆಳಗಡೆ ನೋಡ್ಬೋದು ಸೆಟ್ ಆರ್ ರಿಸೆಟ್ ATM ಪಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೆಟ್ ಆರ್ ರಿಸೆಟ್ ATM ಪಿನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇದೆ. ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಇಲ್ಲಿ ಎಂಟರ್ ನ್ಯೂ ಪಿನ್ ಅಂತ ಬರ್ತಾ ಇದೆ. ಹೊಸ ಪಿನ್ನನ್ನು ನೇರವಾಗಿ ನಿಮಗೆ ಕೇಳುತ್ತೆ, ಹಳೆ ಪಿನ್ ಬೇಕಾಗಿಲ್ಲ. ಎಂಟರ್ ನ್ಯೂ ಪಿನ್ ಅಂತ ಬರ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎರಡು ಕಡೆ ಅದೇ ಪಿನ್ನನ್ನು ಹಾಕಬೇಕಾಗುತ್ತೆ. ಕನ್ಫರ್ಮ್ ನ್ಯೂ ಪಿನ್ ಅಂತ ಇದೆ. 4 ಅಂಕಿಗಳ ಪಿನ್ನನ್ನು ಹಾಕಿದ್ದೀನಿ. ಹಾಕಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ OTP ಅನ್ನೋದು ರಿಸೀವ್ ಆಗುತ್ತೆ. ಇಲ್ಲಿ OTPನ ಹಾಕಿಬಿಟ್ಟು ಒಂದ್ಸಾರಿ ನೀವು ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಪಿನ್ ಅನ್ನೋದು ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ. ನೋಡಿ, OTPನ ಎಂಟರ್ ಮಾಡಿದ್ದೀನಿ. ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಸಕ್ಸಸ್ಫುಲ್ ಅಂತ ಬಂತು. ಈ ರೀತಿ ನಾವು SBI ATM ಕಾರ್ಡ್ನ ಒಂದು ಪಿನ್ನನ್ನು ನಮ್ಮ ಫೋನ್ ಮೂಲಕನೇ ಚೇಂಜ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.